ಈ ವಾರ ಮೇಷ ರಾಶಿಯವರ ಗ್ರಹಗತಿಗಳು ಮತ್ತು ಫಲಾಫಲಗಳ ಬಗ್ಗೆ ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಮೇಷ ರಾಶಿಯ ಜಾತಕದವರಿಗೆ ಈ ಸಮಯವು ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರುತ್ತಿದೆ ಎಂದು ಹೇಳಬಹುದು. ನಿಮ್ಮ ರಾಶಿಯಲ್ಲಿ ಗ್ರಹಗಳ ಸಂಚಾರವು ಯಾವ ರೀತಿ ಇದೆ ಮತ್ತು ಅದರಿಂದ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಉದ್ಯೋಗ, ಹಣಕಾಸು, ವಿದ್ಯಾಭ್ಯಾಸ ಹಾಗೂ ಕುಟುಂಬದ ವಿಚಾರದಲ್ಲಿ ಆಗುವಂತಹ ಲಾಭಗಳನ್ನು ತಿಳಿದುಕೊಳ್ಳೋಣ. ಹಾಗೆ ಈ ಮಾಹಿತಿಗೆ ಲೈಕ್ ಮಾಡಿ, ಪೂರ್ತಿಯಾಗಿ ನೋಡಿ ಅಥವಾ ಕೇಳಿಸಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಮನಸ್ಸಿನಲ್ಲಿಯೇ ಅಂದುಕೊಳ್ಳಿ ಅಥವಾ ಕಮೆಂಟ್ ಮಾಡಿ. ಮೇಷ ರಾಶಿಯ ಸಮಸ್ತ ಸ್ನೇಹಿತರೆ, ಮೊದಲನೆಯದಾಗಿ ನಿಮ್ಮ ರಾಶಿಯ ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ, ಒಂದು ಅದ್ಭುತವಾದ ಯೋಗ ನಿಮ್ಮ ಜಾತಕದಲ್ಲಿ ಗೋಚರವಾಗುತ್ತಿದೆ. ನಿಮ್ಮ ರಾಶಿಯ ಅಧಿಪತಿ ಅಥವಾ ಲಗ್ನಾಧಿಪತಿಯಾದಂತಹ ಕುಜ ಗ್ರಹ ಮತ್ತು ನಿಮ್ಮ ರಾಶಿಯ ಪಂಚಮಾಧಿಪತಿಯಾದಂತಹ ರವಿ ಗ್ರಹ ಇವರಿಬ್ಬರು ಸೇರಿ ನಿಮ್ಮ ರಾಶಿಯ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಬಂದು ನೆಲೆಸಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಗ್ನಾಧಿಪತಿಯು ಭಾಗ್ಯಸ್ಥಾನಕ್ಕೆ ಬರುವುದು ಎಂದರೆ ಅದು ಸಾಕ್ಷಾತ್ ಅದೃಷ್ಟದ ಬಾಗಿಲು ತೆರೆದಂತೆ ಎಂದು ಅರ್ಥೈಸಬಹುದು. ಅಷ್ಟೇ ಅಲ್ಲದೆ ಈ ಎರಡು ಪ್ರಬಲ ಗ್ರಹಗಳ ಮೇಲೆ ಗುರು ಗ್ರಹದ ದೃಷ್ಟಿ ಕೂಡ ಬಿದ್ದಿದೆ. ದೇವಗುರು ಗುರುವಿನ ಅಮೃತ ಸಮಾನವಾದ ದೃಷ್ಟಿಯು ಯಾವಾಗ ಭಾಗ್ಯಸ್ಥಾನದಲ್ಲಿರುವ ಲಗ್ನಾಧಿಪತಿಯ ಮೇಲೆ ಬೀಳುತ್ತದೆಯೋ ಆಗ ಆ ವ್ಯಕ್ತಿಯ ಜೀವನದಲ್ಲಿ ಅನಿರೀಕ್ಷಿತವಾದ ಶುಭ ಫಲಗಳು ಕಂಡುಬರುತ್ತವೆ. ಈ ಒಂದು ಬಲವಾದ ಗ್ರಹಗಳ ಸಂಯೋಜನೆಯಿಂದಾಗಿ ನಿಮಗೆ ಸಿಗುವ ಮೊದಲ ಶುಭ ಫಲವೇನೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಹೌದು, ಕಳೆದ ಕೆಲವು ದಿನಗಳಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅಲ್ಲಿ ಅಡೆತಡೆಗಳು ಬರುತ್ತಿದ್ದಿರಬಹುದು ಅಥವಾ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿರಬಹುದು. ಆದರೆ ಈಗ ಸಮಯ ಬದಲಾಗಿದೆ. ನಿಮ್ಮ ಆತ್ಮವಿಶ್ವಾಸವು ದುಪ್ಪಟ್ಟಾಗಲಿದೆ. ಕುಜ ಗ್ರಹವು ಧೈರ್ಯ ಮತ್ತು ಸಾಹಸಕ್ಕೆ ಕಾರಕನಾಗಿದ್ದಾನೆ. ಅವನು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ನೀವು ಎಂತಹ ಕಠಿಣ ಕೆಲಸವನ್ನಾದರೂ ಬಹಳ ಸುಲಭವಾಗಿ ಮತ್ತು ವೇಗವಾಗಿ ಪೂರ್ಣಗೊಳಿಸುವಂತಹ ಶಕ್ತಿ ನಿಮಗೆ ಬರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಗೊಂದಲಗಳು ನಿವಾರಣೆಯಾಗಿ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮಗೆ ಲಭಿಸುತ್ತದೆ. ವಿಶೇಷವಾಗಿ ಭವಿಷ್ಯದ ದೃಷ್ಟಿಯಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಫಲಪ್ರದವಾಗಿರುತ್ತವೆ. ಉದಾಹರಣೆಗೆ, ನೀವು ಯಾವುದಾದರೂ ಹೊಸ ಯೋಜನೆಯನ್ನು ಆರಂಭಿಸಬೇಕು ಎಂದುಕೊಂಡಿದ್ದರೆ ಅಥವಾ ಜೀವನದಲ್ಲಿ ಸೆಟಲ್ ಆಗುವುದಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಮುಖ್ಯ ತೀರ್ಮಾನವನ್ನು ಮಾಡಬೇಕಿದ್ದರೆ ಇದು ಅದಕ್ಕೆ ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಇನ್ನು ಆಸ್ತಿ ಮತ್ತು ಭೂಮಿಯ ವಿಚಾರಕ್ಕೆ ಬರೋಣ. ಭೂಮಿಕಾರಕನಾದ ಕುಜನು ಬಲವಾಗಿರುವುದರಿಂದ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳು ಚುರುಕುಗೊಳ್ಳುತ್ತವೆ. ಯಾರೆಲ್ಲ ಸೈಟು ಅಥವಾ ಜಮೀನು ಖರೀದಿಸಬೇಕು ಎಂದು ಅಂದುಕೊಂಡಿದ್ದಿರೋ ಅವರಿಗೆ ದಾರಿಗಳು ಸುಗಮವಾಗುತ್ತವೆ. ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದರೂ ಮಾತುಕತೆಗಳು ನಡೆಯುತ್ತಿದ್ದರೆ ಅದು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಗೆ ಇದು ಸುಗ್ಗಿ ಕಾಲ ಎಂದೇ ಹೇಳಬಹುದು. ಈಗ ಹಣಕಾಸಿನ ವಿಚಾರವನ್ನು ನೋಡೋಣ. ಹಣಕಾಸಿನ ವಿಚಾರದಲ್ಲಿ ಮೇಷ ರಾಶಿಯವರು ಸ್ವಲ್ಪ ಜಾಣ್ಮೆಯಿಂದ ವರ್ತಿಸಬೇಕಾದ ಅಗತ್ಯವಿದೆ. ಇದಕ್ಕೆ ಕಾರಣವೇನೆಂದರೆ, ನಿಮ್ಮ ರಾಶಿಯ 2ನೇ ಮನೆಯ ಅಧಿಪತಿಯಾದ ಶುಕ್ರ ಮತ್ತು ಋಣಸ್ಥಾನದ ಅಧಿಪತಿಯಾದ ಬುಧ ಗ್ರಹ ಇವರಿಬ್ಬರು ಸೇರಿ ಅಷ್ಟಮ ಸ್ಥಾನದಲ್ಲಿ ಅಂದರೆ 8ನೇ ಮನೆಯಲ್ಲಿ ಕುಳಿತಿದ್ದಾರೆ. 8ನೇ ಮನೆಯು ಅನಿರೀಕ್ಷಿತ ಖರ್ಚುಗಳನ್ನು ಸೂಚಿಸುತ್ತದೆ. ಆದಾಯ ಮತ್ತು ಖರ್ಚು ಎರಡೂ ಸಮನಾಗಿರುವಂತಹ ಪರಿಸ್ಥಿತಿ ನಿಮ್ಮದಾಗಬಹುದು. ಅಂದರೆ ಕೈಗೆ ಬಂದ ಹಣ ಯಾವುದಾದರೂ ಒಂದು ರೂಪದಲ್ಲಿ ಖರ್ಚಾಗುವ ಸಾಧ್ಯತೆ ಇದೆ. ಆದರೆ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಶುಕ್ರನು ಅಷ್ಟಮದಲ್ಲಿ ಇದ್ದಾಗ ಕೆಲವೊಮ್ಮೆ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವನ್ನು ಕೂಡ ತಂದುಕೊಡುತ್ತಾನೆ. ಆದರೆ ನೀವು ಅನಗತ್ಯವಾದ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡುವುದನ್ನು ಕಡಿಮೆ ಮಾಡಿಕೊಂಡರೆ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು. ಉಳಿತಾಯದ ಕಡೆಗೆ ನೀವು ಹೆಚ್ಚು ಗಮನ ಹರಿಸಲೇಬೇಕಾದ ಸಮಯ ಇದಾಗಿದೆ. ಉದ್ಯೋಗದ ವಿಚಾರಕ್ಕೆ ಬರುವುದಾದರೆ ಇಲ್ಲಿ 2 ರೀತಿಯ ಫಲಗಳನ್ನು ನಾವು ಕಾಣಬಹುದು. ಯಾರು ಸ್ವಂತ ಉದ್ಯೋಗವನ್ನು ಮಾಡುತ್ತಿದ್ದೀರೋ ಅಂದರೆ ವ್ಯಾಪಾರ ಅಥವಾ ಬಿಸಿನೆಸ್ ಮಾಡುತ್ತಿದ್ದೀರೋ ಅವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ಹೊಸ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ಯಾರು ಬೇರೆಯವರ ಕೈಕೆಳಗೆ ಅಥವಾ ಆಫೀಸುಗಳಲ್ಲಿ ಕೆಲಸ ಮಾಡುತ್ತಿದ್ದೀರೋ ಅವರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ವರ್ಕ್ ಪ್ರೆಷರ್ ಅಂತ ನಾವೇನು ಕರೆಯುತ್ತೇವೆ ಅದು ನಿಮಗೆ ಅನುಭವಕ್ಕೆ ಬರಬಹುದು. ಮೇಲಧಿಕಾರಿಗಳಿಂದ ಹೆಚ್ಚಿನ ಕೆಲಸದ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬೀಳಬಹುದು. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯವೇನೆಂದರೆ, ನಿಮ್ಮ ರಾಶ್ಯಾಧಿಪತಿ ಕುಜನು ಬಲವಾಗಿರುವುದರಿಂದ ಎಷ್ಟೇ ಕೆಲಸದ ಒತ್ತಡವಿದ್ದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ನಿಮಗಿರುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಮೆಚ್ಚುಗೆ ಖಂಡಿತವಾಗಿಯೂ ಸಿಗುತ್ತದೆ. ಆದ್ದರಿಂದ ಕೆಲಸದ ಒತ್ತಡಕ್ಕೆ ಮಣಿಯದೆ ಮುನ್ನಡೆಯಿರಿ. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮವಾದ ಸಮಯವಾಗಿದೆ. ಪಂಚಮಾಧಿಪತಿ ರವಿಯು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಮತ್ತು ಗುರುವಿನ ದೃಷ್ಟಿ ಇರುವುದರಿಂದ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ ಚುರುಕಾಗುತ್ತದೆ. ಏಕಾಗ್ರತೆ ಹೆಚ್ಚುತ್ತದೆ. ವಿಶೇಷವಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ನಡೆಸುತ್ತಿದ್ದೀರೋ ಅವರಿಗೆ ಯಶಸ್ಸು ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ.
ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೂ ಕೂಡ ಗ್ರಹಗಳ ಬೆಂಬಲ ಚೆನ್ನಾಗಿದೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೂ ಕೂಡ ಶುಭ ಸುದ್ದಿ ಕಾದಿದೆ. ಕೊನೆಯದಾಗಿ ಈ ಎಲ್ಲಾ ಶುಭ ಫಲಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಹಣಕಾಸಿನ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತದೆ. ಪರಿಹಾರ ಏನೆಂದರೆ, ಶುಕ್ರವಾರದ ದಿನದಂದು ನೀವು ಅವರೆಕಾಳನ್ನು ದಾನ ಮಾಡಬೇಕು. ಅವರೆಕಾಳು ದಾನ ಮಾಡುವುದರಿಂದ ಶುಕ್ರನ ಅನುಗ್ರಹ ನಿಮಗೆ ಸಿಗುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತವೆ. ಹಾಗೆಯೇ ಶನಿವಾರದಂದು ಎಳ್ಳೆಣ್ಣೆ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಸಾಡೆಸಾತಿಯ ಪ್ರಭಾವ ಅಥವಾ ಶನಿ ದೋಷವಿದ್ದರೆ ಅದು ಕಡಿಮೆಯಾಗುತ್ತದೆ. ದೇವಸ್ಥಾನದಲ್ಲಿರುವ ನವಗ್ರಹಗಳಿಗೆ ಹೋಗಿ ಈ ದಾನವನ್ನು ನೀಡುವುದು ಶ್ರೇಷ್ಠ. ಅಥವಾ ಬಡವರಿಗೆ ದಾನ ನೀಡಿದರೂ ಒಳ್ಳೆಯದು. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮೇಷರಾಶಿಯವರೇ, ಈ ಸಮಯವು ನಿಮ್ಮ ಪಾಲಿಗೆ ಭಾಗ್ಯೋದಯದ ಸಮಯವಾಗಿದೆ. ಗ್ರಹಗಳ ಬೆಂಬಲ ನಿಮಗಿದೆ. ಸಣ್ಣ ಪುಟ್ಟ ಆರ್ಥಿಕ ಎಚ್ಚರಿಕೆಗಳನ್ನು ವಹಿಸಿದರೆ ಖಂಡಿತವಾಗಿಯೂ ನೀವು ಅಂದುಕೊಂಡಿದ್ದನ್ನು ಸಾಧಿಸುವಿರಿ. ಈ ವಿಶೇಷವಾದ ಗ್ರಹಗಳ ಮಾಹಿತಿಯು ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಎಂದು ಆಶಿಸುತ್ತೇವೆ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.